ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಅಳಿ ಅಂದರೆ ಅಪ್ಪ ಆಗ್ತಾ ಇದ್ದೀನಿ ಅಂತ ಬಹು ಖುಷಿಯಾಗಿರಂಗಿದೆ. ಖುಷಿಯಾಗದೇ ಇರುತ್ತಮ್ಮ. ಇದೊಂದೇ ಅಲ್ವಾ ನಿಮ್ಮ ಕೈಲಿ ಕಿಸಕ್ಕಾಗಿರೋದು? ಹಾಂ, ಹಾಯ್, ಗಂಡ ಆಗಿ ಜವಾಬ್ದಾರಿ ಇಲ್ಲ, ವ್ಯವಹಾರದಲ್ಲಿ ವ್ಯವಹಾರ ಜ್ಞಾನ ಇಲ್ಲ. ಏನೋ ನನ್ನ ಮಗಳು ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಾವಳೆ, ಇನ್ನು ಮುಂದಕ್ಕೆ ಅವಳೇ ದುಡ್ದು ಆ ಮಗಿನೂ ಸಾಕ್ತಾಳೆ. ನೀವು ತಿಂದ್ಕೊಂಡು ಉಣ್ಕೊಂಡು ಉಂಡಾಡಿ ಗುಂಡಿನ ಥರ ಆರಾಮಾಗಿ ಮೈ ಬೆಳೆಸ್ಕೊಂಡು ಸುಮ್ಮನೆ ಬಿಡಿ. ಎಲ್ಲ ಅವಳ ಕರ್ಮ. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಎಲ್ಲ ತಲೆ ಮೇಲೆ ಇಟ್ಕೊಂಡು ಈಗ ಅನುಭವಿಸ್ತಾವೆ. ಅದನ್ನು ನೋಡಿ ನಾವು ಸಂಕಟ ಪಡ್ಬೇಕಾಗ್ತದೆ. ಹಾಯ್, ನಿಮ್ಮದು ಒಂದು ಜನ್ಮ. ಲೈ ಕೊಡಗಲ ಸ್ವೀಟ್ ಅಂಗಡಿ ಹೋಗಿ ಸ್ವೀಟ್ ತುಂಬಲ್ಲ. ಖಂಡಿತ ಮನ್ಪುಗ ಎಂಕ್ಲು ಕೈ ಪಾಡಿ ಬೊಕ್ಕ ಬೇಲೆ ಆವಡೆ ಅತ್ತ. ಓಕೆ ಓಕೆ ದೀಪ. ರವಿ, ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ, ಇನ್ನೇನು ಟೆನ್ಷನ್ ತಗೋಬೇಡ, ನಾನು ಇದೀನಲ್ವಾ. ಹಾಂ, ಅಂದ ಹಾಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಹೇಳು, ನಾನೊಂದ್ಸಲ ಆಫೀಸ್ ವಿಸಿಟ್ ಮಾಡ್ತೀನಿ. ಆ ಥರ ಏನಿಲ್ಲ, ಇದ್ರೆ ಡೆಫಿನೆಟಾಗಿ ಹೇಳ್ತೀನಿ. ಖುಷಿ ಪುಟ್ಟ, ಆಯ್ತಾ ಬರ್ತಿದ್ದು? ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳೋಣ ಬಾ, ಎತ್ತಿಟ್ಟು. ಈ ನನ್ನ ಮಗ ಒಳ್ಳೆ ಬೆನ್ನತ್ತಿದ್ದು ಬೇತಾಳ ಹಾಕ್ಬಿಟ್ಟಿದಾನಲ್ಲ. ಯೋ ಏನ ನಿಂದು? ಸರ್, ಯಾಕೆ ಸರ್ ಈಗ ರೇಗಾಡ್ತಿದ್ರಾ? ಸ್ವಲ್ಪ ಕೂಲಾಗಿ ಮಾತಾಡಿ ಸರ್. ಸರ್, ನಿಮ್ಮನ್ನು ಮಾತಾಡ್ಸ್ಕೊಳ್ಳೋಣ ಅಂತ ನಿಮ್ಮ ಮನೆ ಕಾರ್ ಬೇಸ್ಮೆಂಟಲ್ಲೇ ಇದ್ದೀನಿ ಸರ್. ನೀವು ಬಂದರೆ ಹಾಗೆ ಇಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದು ಸರ್. ಏಯ್, ಹಲೋ ಸರ್, ಯಾಕೆ ಈಗ ನೀವೇ ಅಲ್ಲಿಗೆ ಬರ್ತೀರೋ ಅಥವಾ ನಾನೇ ಅಲ್ಲಿಗೆ ಬರಲೋ? ನಾನೇ ಬರ್ತೀನಿ. ಏನೇ ನಿಂದು? ಏನು ಸರ್, ಬರ್ತಾ ಬರ್ತಾ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಇದೆ. ರೆಸ್ಪೆಕ್ಟು ಮೊದಲು ಬಂದಿದ್ದ ವಿಷಯ ಹೇಳಯ್ಯ. ಏನಿಲ್ಲ ಸರ್, ಸ್ವಲ್ಪ ದುಡ್ಡು ಬೇಕಿತ್ತು, ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ದುಡ್ಡು ಕೇಳ್ತಿದ್ಯಾ? ಮೊನ್ನೆ ತಾನೇ ಮನೆ ಕಟ್ತಿದ್ದೀನಿ, ಮಗಳನ್ನ ಓದಿಸ್ಬೇಕಂತ 10 ಲಕ್ಷ ತೊಗೊಳೋದೆ, ಈಗ ಮತ್ತೆ ದುಡ್ಡು ಕೇಳ್ತಿದ್ಯಾ? ಏನು ಅಂದ್ಕೊಂಡಿದ್ಯಾ ನೀನು? ಏನು ಮಾಡೋದು ಸರ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಚಾಪೆ ಚಿಕ್ಕದಾಗಿದ್ರು ಕಾಲು ದೊಡ್ಡದಾಗಿರಲ್ವ ಸರ್, ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ನೀವು ಕೊಟ್ಟಿದ್ದ ದುಡ್ಡು ನನ್ನ ಮಗಳು ಫೀಸ್ಗೆ ಸರಿಯಾಗೋಯ್ತು ಸರ್. ಇನ್ನು ನನ್ನ ಹೆಂಡತಿ ಬಿಡ್ತಾಳ, ಒಂದು ಕಾರ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾಳೆ. ನನ್ನ ಹೆಂಡತಿ ಕಾರ್ ಕೊಡಿಸ್ಬೇಕು ಸರ್. ಜೋ, ನಿನ್ನ ಹೆಂಡತಿ ಕಾರ್ ಕೇಳಿದ್ರೆ ನಾನು ಯಾಕೆ ದುಡ್ಡು ಕೊಡಬೇಕು? ಏನು ಸರ್ ಹಿಂಗೆ ಅಂದ್ಬಿಟ್ರೆ? ನೀವು ನನಗೊಂದಷ್ಟು ದುಡ್ಡನ್ನ ಎತ್ತಿ ಹಿಂಗೆ ಕೊಟ್ಬಿಡಿ, ನಾನು ಸೀದಾ ಒಂದು ಒಳ್ಳೆ ಕಾರ್ ಶೋರೂಮ್ಗೆ ಹೋಗಿ ಒಂದು ಒಳ್ಳೆ ಕಾರ್ ತಗೊಂಡು ನಾನು ಹೆಂಡತಿ ಕೊಟ್ಬಿಡ್ತೀನಿ. ನೀವು ನನಗೇನಾದ್ರು ದುಡ್ಡು ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ಆ ಕಾರು ಲಾರಿ ಈ ಆಕ್ಸಿಡೆಂಟ್ ವಿಷಯನ ಸೀದಾ ನಮ್ಮ ಹೆಂಡತಿ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ ಸರ್. ನೋಡು, ನಿಮ್ದು ಯಾಕೋ ಜಾಸ್ತಿ ಆಯಿತು, ಇದೆಲ್ಲ ಸರಿ ಇರೋಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟೋಗ್ತೀನಿ ಸರ್. ನಿಮ್ಮ ಮಾತಿಗೆ ನಾನು ಅಷ್ಟೊಂದು ಬೆಲೆ ಕೊಡ್ತೀನಿ ಸರ್. ಈಗ ಸೀದಾ ಒಂದು 20 ಹೆಜ್ಜೆ ಇಟ್ಟರೆ ಸೀದಾ ನಿಮ್ಮ ಹೆಂಡತಿ ಹತ್ರ ಇರ್ತೀನಿ. ಹೋಗಿ ಎಲ್ಲ ವಿಷಯನೂ ಹೇಳಿ ಸೀದಾ ಮನೆಗೆ ಹೋಗ್ತೀನಿ ಸರ್. ಸರ್, ಇವಾಗ ನೀವು ಕೊಡ್ತಿರೋ ಇಲ್ವೋ ಅಂತ ನಾನು ಕೇಳಲಿಲ್ಲ ಸರ್, ಕೊಡಲೇಬೇಕು ಸರ್. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ನಾವಿಬ್ಬರು ನಿಂತ್ಕೊಂಡು ಮಾತಾಡ್ತಿರೋದನ್ನ ಏನಾದರೂ ನಿಮ್ಮ ಹೆಂಡತಿ ನೋಡಿದ್ರು ಅಂತ ಇಟ್ಕೊಳ್ಳಿ, ತೊಂದರೆ ಆಗೋದು ಯಾರಿಗೆ? ನಿಮಗೆ ಸರ್. ನೋಡಿ ಸರ್, ನಿಮ್ಮ ಮೇಲೆ ನಂಗೆ ತುಂಬ ನಂಬಿಕೆ ಇದೆ, ಗೌರವನೂ ಇದೆ. ನೆಕ್ಸ್ಟ್ ದುಡ್ಡು ಅರೇಂಜ್ ಆದಮೇಲೆ ನನಗೊಂದು ಫೋನ್ ಮಾಡಿ ಸರ್, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತೀನಿ ಸರ್. ಪಟ್ ಅಂತ ನಿಮ್ಮ ಕಣ್ಣು ಮುಂದೆ ಇರ್ತೀನಿ ಸರ್. ಬರಲಾ ಸರ್? ಸರ್, ಹಾಗೆ ಇನ್ನೊಂದು, ದುಡ್ಡು ಅರೇಂಜ್ ಆಗಲಿಲ್ಲ ಅಂದರೆ ಗೊತ್ತಲ್ವಾ, ಬರ್ತೀನಿ ಸರ್. ವೀಣಾ, ರೆಡಿಯೇ? ಆ ಮನೆಯಲ್ಲೇ ಒಂದಷ್ಟು ಸಾಮಾನುಗಳಿದೆಯಲ್ಲ, ಹೋಗಿ ತಗೊಂಬರೋಣ. 2 ದಿವಸದ ಬಾಡಿಗೆ ಏನಾದರೂ ಉಳಿಯುತ್ತೆ.
ಅಯ್ಯೋ ಯಾಕೆ ನಗ್ತಿದ್ಯಾ, ಏನಾಯ್ತು? ಮತ್ತೇನ್ರಿ, ಆ ಮನೆಯಲ್ಲಿ ನಿಮ್ಮ ವಸ್ತುಗಳು ಏನಿದೆ ಅಂತ ತಗೊಂಬರಕ್ ಹೋಗ್ತಾ ಇದ್ದೀರಾ ನೀವು? ನೀವು ಆ ಮನೆಗೆ ಏನೂ ತಗೊಂಡು ಬಂದಿಲ್ಲ. ಅಲ್ಲಿರೋ ಪ್ರತಿಯೊಂದು ವಸ್ತುನೂ ಅತ್ತೆ ಮಾವಂದು. ನಿಮ್ಮ ಸ್ವಂತ ದುಡ್ಡಿಂದ ನೀವು ಆ ಮನೆಗೆ ಒಂದು ಲೋಟ ಕೂಡ ತಂದಿಲ್ಲ. ಅಂಥದ್ರಲ್ಲಿ ಆ ಮನೆಗೆ ಹೋಗಿ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ನೋಡಿ. ಹಾಗಂತ ಅದನ್ನು ಅಲ್ಲೇ ಬಿಟ್ಟು ಬರೋಕ್ಕಾಗುತ್ತೇನೆ? ಈ ಮನೆಗೆ ಸಾಮಾನುಗಳನ್ನ ತುಂಬಿಸ್ಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಮನೆ ಕಟ್ಸೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನಿಮಗೆ ಗೊತ್ತು ತಾನೆ? ಅವರೇ ಅಲ್ಲಿಲ್ಲ ಅಂದಮೇಲೆ ಅದು ಅಲ್ಲಿದ್ದೇನೇ ಪ್ರಯೋಜನ? ತಗೊಂಬರೋಣ ಬಾ. ಹೆತ್ತ ಅಪ್ಪ ಅಮ್ಮನ್ನೇ ಬೇಡ ಅಂತ ಮನೆಯಿಂದ ಹೊರಗಡೆ ಹಾಕಿದ್ದೀರಾ ನೀವು. ಆದ್ಮೇಲೆ ಅಲ್ಲಿರೋ ವಸ್ತುಗಳು ಯಾಕ್ರಿ ಬೇಕು ನಿಮಗೆ? ಇಷ್ಟಕ್ಕೂ ನಿಮಗೆ ಬೇಕೇ ಬೇಕು ಅಂತ ಅನ್ಸಿದ್ರೆ ಹೋಗಿ ಅತ್ತೆ ಮಾವನ ಒಪ್ಪಿಗೆ ತಗೊಂಡ್ಬನ್ನಿ. ಅವ್ರು ಒಪ್ಪಿದ್ರೆ ಪ್ಯಾಕ್ ಮಾಡ್ಕೊಂಬರಕ್ಕೆ ಎಷ್ಟೊತ್ತು? ಹೌದು ಅಳಿಯಂದ್ರೆ, ವೀಣಾ ಹೇಳ್ತಾ ಇರೋದು ಸರಿಯಾಗಿದೆ. ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ ಮೇಲೆ ಆ ವಸ್ತುಗಳನ್ನ ಇಲ್ಲಿಗೆ ತರೋಣ. ಅಂದ್ರೆ ಏನರ್ಥ? ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಕೇಳ್ತಾ ಇದ್ದೀರ ನೀವು? ಅಯ್ಯೋ, ಅದನ್ನೆಲ್ಲ ನೀವು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಬರೀ ಅವ್ರ ಒಪ್ಪಿಗೆ ತಗೊಂಬನ್ನಿ ಸಾಕು. ಅದೆಲ್ಲ ಆಗಲ್ಲ ಕಣೆ. ಸುಮ್ಮನೆ ಏನೇನೋ ಹೇಳಿ ನಾನು ತಲೆ ತಿನ್ಬಿಡ. ಈ ಮನೆಗೆ ವಸ್ತುಗಳು ತುಂಬೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತು ತಾನೆ? ದುಡ್ಡಲ್ಲಿಂದ ತರೋದು? ಅಯ್ಯೋ, ಖರ್ಚು ಮಾಡ್ಬೇಕ್ರಿ. ಇಷ್ಟು ದೊಡ್ಡದಾಗಿ ಮನೆ ಕಟ್ಸಿದೀರಾ, ಎಷ್ಟು ಚೆನ್ನಾಗಿದೆ. ಬಂದವರೆಲ್ಲ ಏನು ಹಾಡಿ ಹೊಗಳಿದ್ದು. ಅದಕ್ಕೋಸ್ಕರನಾದ್ರೂ ನೀವು ಈ ಮನೆಗೆ ಹೊಸ ವಸ್ತುಗಳನ್ನೇ ತರಬೇಕು. ಆ ಮನೆಯಲ್ಲಿರೋವೆಲ್ಲ ಉಪಯೋಗಿಸಿರೋ ವಸ್ತುಗಳು, ಅದನ್ನೆಲ್ಲ ಉಪಯೋಗಿಸೋಕ್ಕಾಗತ್ತಾ ನೀವೇ ಹೇಳಿ? ಆಮೇಲೆ ಆ ವಸ್ತುಗಳನ್ನ ನೀವು ಇಲ್ಲಿಗೆ ತರೋದು ಯಾಕೋ ಸರಿ ಹೋಗ್ತಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾರಾಟ ಮಾಡ್ಬಿಟ್ರಿ ನೀವು. ಆಮೇಲೆ ಅತ್ತೆ ಮಾವ ಬಂದು ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು. ಏಯ್, ನೀನು ನನ್ನ ಹೆಂಡ್ತಿನೇ ಬರ್ತಾ ಬರ್ತಾ ನನ್ನ ಶತ್ರು ಥರ ಆಡ್ತಿದ್ಯಲ್ಲ. ವೀಣಾ, ಅಳಿಯಂದ್ರ ಹತ್ರ ಯಾಕೆ ಹಾಗೆ ಮಾತಾಡಿದ್ದು? ಅಯ್ಯೋ ಅಮ್ಮ, ಸರಿಯಾಗೇ ಮಾತಾಡಿದ್ದೀನಿ ನಾನು ಅವ್ರ ಹತ್ರ. ಅಪ್ಪ ಅಮ್ಮನೆ ಬೇಡ ಅಂತ ಬಿಟ್ಟವ್ರಿಗೆ ಅವ್ರ ವಸ್ತುಗಳು ಯಾಕಮ್ಮ ಬೇಕು? ಈ ರೀತಿ ನಡ್ಕೊಂಡ್ರೇನೆ ಇವ್ರಿಗೆ ಸರಿಯಾಗಿ ಬುದ್ಧಿ ಬರೋದು. ಇಲ್ಲಾಂದ್ರೆ ತಾವು ಆಡಿದ್ದ ಆಟ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಎಷ್ಟು ದಿವಸ ಈ ರೀತಿ ಆಟ ಆಡ್ತಾರೋ ನಾನು ನೋಡ್ತೀನಿ. ಅತ್ತೆ ಮಾವನ್ನ ಈ ಮನೆಗೆ ವಾಪಸ್ ಕರ್ಕೊಂಡ್ಬರೋವರೆಗೂ ನಾನು ಸುಮ್ಮನೆ ಇಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ